ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮಕ್ಕಳೇ, ನಿಮಗೆ ಆಲ್ರೆಡಿ SSLC ಎಕ್ಸಾಮಿನೇಷನ್ ಯಾವಾಗ ಅಂತಲೂ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಪ್ರತಿ ಸಬ್ಜೆಕ್ಟಿಂದನೂ 4 ಮಾಡೆಲ್ ಪೇಪರ್ಸ್ ಕೊಟ್ಟಿದ್ದಾರೆ. ಇದು SSLC ಸಮಾಜ ವಿಜ್ಞಾನ ಕನ್ನಡ ಮೀಡಿಯಮ್ ಅವ್ರಿಗೆ ಮಾಡೆಲ್ ಕ್ವಶನ್ ಪೇಪರ್ 1ರ ಕೀ ಆನ್ಸರ್ಸ್ ಇಲ್ಲಿದೆ ಮಕ್ಕಳೇ. ನೀವು ರೆಫರ್ ಮಾಡ್ಕೋಬೋದು ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಏನಂತಂದರೆ ಈ ಮಾಡೆಲ್ ಕ್ವಶನ್ ಪೇಪರಿಂದ ಏನು ಯೂಸ್ ಅಂತಂದರೆ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಅಂತ ಅಂದರೆ ಪಾಸ್ ಆಗೋಕ್ಕೆ ಎಷ್ಟು ಬೇಕು ಅದಂತೂ ಪಕ್ಕಾ ನಿಮಗೆ ಗೊತ್ತಾಗ್ಬಿಡುತ್ತೆ, ಇದ್ದೇ ಕ್ವಶನ್ಸ್ ಬರ್ತಾ ಇರುತ್ತೆ ಅಂತ. ಯಾಕಂದರೆ 4 ಪೇಪರ್ಗಳಲ್ಲೂ ಆ ಕ್ವಶನ್ಸ್ನ ನೀವು ನೋಡ್ಬೋದು. ಆ್ಯಂಡ್ ಎಷ್ಟೊಂದು ಕ್ವಶನ್ಸು 4 ಮಾಡೆಲ್ ಕ್ವಶನ್ಸ್ ಪೇಪರ್ ಕೊಟ್ಟಿರೋದ್ರಿಂದ ಸುಮಾರು ಕ್ವಶನ್ಸು ಇದರಿಂದನೇ ಬರೋ ಚಾನ್ಸಸ್ ಇರುತ್ತೆ ಫೈನಲ್ ಎಕ್ಸಾಮ್ಗೆ. ಅಟ್ಲೀಸ್ಟ್ ಈ 4 ಕ್ವಶನ್ ಪೇಪರ್ಸ್ ಫುಲ್ಲು ತರವಾಗಿ ಮಕ್ಕಳೇ ನಿಮಗೆ ಎಕ್ಸಾಮ್ ಅಂತಕ್ಕಂಥ ಭಯನೇ ಬರಲ್ಲ. ಆರಾಮಾಗಿ ನೀವು ಎಕ್ಸಾಮ್ನ ಫೇಸ್ ಮಾಡ್ಬೋದು. ನೋಡಿ, ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಇದೆ 8 ಮಾರ್ಕ್ಸಿಗೆ. ಸೊ ನೀವು ನೋಡ್ಕೋಬೋದು ಆನ್ಸರ್ಸು, ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಆನ್ಸರ್ಸ್ ಮಾಡಬೇಕು, ನಾವು ಯಾವ್ದು ಆನ್ಸರ್ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ವಿತ್ ಕೀ ಆನ್ಸರ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಆಲ್ರೆಡಿ ನಾನು ಇಂಗ್ಲೀಷ್ದು ಬ್ಲೂ ಪ್ರಿಂಟ್ ಹಾಕಿದ್ದೀನಿ, ಯಾವ ಲೆಸನ್ಸಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಕನ್ನಡದು ಕೊಡ್ತೀನಿ, ಸೋಷಲ್ದು ಕೊಡ್ತೀನಿ. ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳೇ. ಈ ಚಾನಲ್ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು, ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಯಾವ ರೀತಿ ಸ್ಟಡಿ ಮೆಟೀರಿಯಲ್ ಬೇಕು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ನೋಡಿ, ಸೆಕೆಂಡ್ ಮೇನಲ್ಲಿ ನೋಡ್ಬೋದು ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ 1 ಸೆಂಟೆನ್ಸ್ 1 ವರ್ಡ್ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. ನಿಮಗೆ 1 ಮಾರ್ಕ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಸೊ ನೆಕ್ಸ್ಟ್ ಮೈನ್ ನೀವು ನೋಡೋದಾದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ನಿಮಗೆ ಸೋಷಲ್ ಏನಂತಂದರೆ ಪ್ಲಸ್ ಪಾಯಿಂಟ್, ನೀವು ಪಾಯಿಂಟ್ ವೈಸ್ ಬರಿಬೇಕು ಮಕ್ಕಳೇ. ನಿಮಗೆ ಪಾಯಿಂಟ್ ವೈಸ್ ಬರೆಯೋದ್ರಿಂದ ಕರೆಕ್ಷನ್ಗೂ ತುಂಬ ಈಸಿ ಆಗ್ತಾ ಇರುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಳೋದು ಈಸಿ ಆಗ್ತಾ ಇರುತ್ತೆ. ಪಾಯಿಂಟ್ ವೈಸ್ ಓದ್ಕೊಳ್ಳಿ, ಹಾಗೆ ಪಾಯಿಂಟ್ ವೈಸ್ ಬರೀತಾ ಇರಬೇಕು ನೀವು. ಸೊ ಥರ್ಡ್ ಮೈನ್ ನೋಡ್ಕೊಳ್ಳಿ, ಸ್ವಲ್ಪ ಲೆಂತಿ ಆಗಿದೆ. 2 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ, 16 ಮಾರ್ಕ್ಸ್ ಇರುತ್ತೆ ಈ ಮೈನ್ಗೆ. ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ನೋಡಿ, ಹಸಿರು ಕ್ರಾಂತಿ ಆಗಿರ್ಬೋದು, ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು, ಇದೆಲ್ಲ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ಸೊ ಈ ಥರ ಕ್ವಶನ್ಸು ನಿಮಗೆ ಬೇರೆ ಕ್ವಶನ್ ಮಾಡೆಲ್ ಪೇಪರಲ್ಲೂ ರಿಪೀಟ್ ಆಗಿರೋ ಚಾನ್ಸಸ್ ಇರುತ್ತೆ. ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀವು ಆದಷ್ಟು ಎಲ್ಲ ಸಬ್ಜೆಕ್ಟ್ಸ್ನು ಸಾಲ್ವ್ ಮಾಡಿ ಎಲ್ಲ ಪ್ರಿಂಟೌಟ್ ತೊಗೊಳ್ಳಿ, ಅದನ್ನೇ ಸ್ಟಡಿ ಮಾಡ್ತಾ ಬನ್ನಿ. ತುಂಬ ಕಷ್ಟಪಡ್ತಾ ಇರೋರು, ಎಕ್ಸಾಮ್ಗೋಸ್ಕರ ಭಯ ಪಡ್ತಾ ಇರೋರು, ಬೇರೆಯವರು ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು, ನೀವು ಯಾವುದನ್ನು ಬಿಡಬಾರ್ದು, ಎಲ್ಲದನ್ನು ರೆಫರ್ ಮಾಡಬೇಕು. ಆದರೆ ನಮಗೆ ಎಕ್ಸಾಮಿನೇಷನ್ ಕಷ್ಟ ಅನಿಸ್ತಿದೆ, ಪಾಸ್ ಆಗೋಕ್ಕೆ ಕಷ್ಟ ಅನಿಸ್ತಿದೆ ಅಂತಕ್ಕಂಥವ್ರು ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡಿ. ಹಳೇದೆಲ್ಲ ಇಯರ್ಸ್ದು ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡಿ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನಾದರೂ ರೆಫರ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮಿನೇಷನ್ನಲ್ಲಿ ಭಯ ಅಂತಕ್ಕಂಥದ್ದು ಆಗಬಾರ್ದು. ಅಷ್ಟು ಮಟ್ಟಿಗೆ ನೀವು ಪ್ರಿಪೇರ್ ಆಗಿದ್ದರೆ ನೀವು ಎಕ್ಸಾಮ್ ಆರಾಮಾಗೆ ಫೇಸ್ ಮಾಡ್ಬೋದು ಮಕ್ಕಳೇ. ನೋಡಿ, ಸಂಘಟಿತ ಕೆಲಸಗಾರರು, ಅಸಂಘಟಿತ ಕೆಲಸಗಾರರು, ಇದರಲ್ಲಿರೋ ವ್ಯತ್ಯಾಸಗಳನ್ನ ಕೇಳಿದ್ದಾರೆ. ಭೂಕುಸಿತಕ್ಕೆ ಕಾರಣಗಳೇನು ಕೇಳಿದ್ದಾರೆ. ನೋಡಿ, 8 ವಾಕ್ಯಗಳಲ್ಲಿ ಉತ್ತರಿಸಿ ಕೇಳಿದ್ದಾರೆ ಅಂತಂದರೆ 4 ಮಾರ್ಕ್ಸ್ ಇರುತ್ತೆ. ನಿಮಗೆ 8 ಪಾಯಿಂಟ್ಸ್ ಬರಿಬೇಕಾಗತ್ತೆ. ಏನು ಮಾರ್ಕ್ಸ್ ಕೊಟ್ಟಿರ್ತಾರೆ ಅದ್ರ ಡಬಲ್ ಪಾಯಿಂಟ್ಸ್ ಬರೆಯೋಕ್ಕೆ ಟ್ರೈ ಮಾಡಿ ಮಕ್ಕಳೇ. ಸೊ ಈಚ್ ಪಾಯಿಂಟಿಗೆ ನಿಮಗೆ ಹಾಫ್ ಮಾರ್ಕ್ ಅಂದ್ಕೊಂಡು 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, 8 ಪಾಯಿಂಟ್ಸು ನಿಮಗೆ. ಆ್ಯಂಡ್ ಇಂಡಿಯಾ ಮ್ಯಾಪ್ ಡ್ರಾ ಮಾಡೋಕ್ಕೆ ಕೇಳಲ್ಲ, ಅವರೇ ಡ್ರಾ ಮಾಡಿ ಕೊಟ್ಟಿರ್ತಾರೆ ನಿಮಗೆ ಮ್ಯಾಪು. ಸೊ ಆ ಕೊಟ್ಟಿರ್ತಕ್ಕಂಥ ನಕ್ಷೆಯಲ್ಲಿ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಸ್ಥಳಗಳನ್ನ ಗುರುತಿಸಬೇಕಾಗತ್ತೆ. ಸೊ ಭಾರತದ ನಕ್ಷೆಯಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಂದಿರಾ ಪಾಯಿಂಟು, 20 ಡಿಗ್ರಿ, ಉತ್ತರ ಅಕ್ಷಾಂಶ, ಪಾಕ್ ಜಲಸಂಧಿ, ಇದೆಲ್ಲ ಕೊಟ್ಟಿದ್ದಾರೆ. ನೋಡಿ, ಈ ಏನು ಲೊಕೇಶನ್ಸ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಲೊಕೇಶನ್ಸ್ನ ಪಾಯಿಂಟ್ ಔಟ್ ಮಾಡೋದೇನು ಕಷ್ಟ ಇರಲ್ಲ ಅಂತ ಅಂದ್ಕೊತೀನಿ. ಯಾಕಂತಂದರೆ ಇದು ಕೂಡ ರಿಪೀಟೆಡ್ನೇ ಕೇಳಿರ್ತಾರೆ. ಇಂಪಾರ್ಟೆಂಟ್ ಲೊಕೇಶನ್ಸ್ನ ನೋಡ್ಕೊಳ್ಳಿ ಪ್ರತಿಯೊಂದು ಲೆಸನ್ಸಲ್ಲೂ. ಸೊ ಕ್ವಶನ್ಸ್ ಆನ್ಸರ್ಸ್ನ ರೆಫರ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಸ್ಟಡಿ ಮೆಟೀರಿಯಲ್ ಅಥವಾ ಯಾವುದಾದ್ರೂ ಸಬ್ಜೆಕ್ಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.